ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ನಾರ್ಸಿಸಿಸ್ಟಿಕ್ ಪರ್ಸ್ನಾಲಿಟಿ ಇರುವಂಥ ಜನರು ಯಾವ ರೀತಿಯಾದ ಟ್ಯಾಕ್ಟಿಕ್ಸ್ನ ರಿಲೇಷನ್ಶಿಪ್ನಲ್ಲಿ ಯುಟಿಲೈಸ್ ಮಾಡ್ತಾರೆ, ಅವ್ರು ಹೇಗೆ ನಿಮ್ಮ ಒಳ್ಳೆಯತನವನ್ನು ಬಳಸ್ಕೊಳ್ತಾರೆ ಅನ್ನುವ ವಿಷಯವಾಗಿ ಈ ಒಂದು ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ವಾಟ್ ಆರ್ ದ ಟ್ಯಾಕ್ಟಿಕ್ಸ್ ಯೂಸ್ಡ್ ಬೈ ನಾರ್ಸಿಸಿಸ್ಟ್ಸ್ ಅನ್ನುವ ಟಾಪಿಕ್ ಕುರಿತಾಗಿರುತ್ತೆ ಈ ವಿಡಿಯೋ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರು ತೊಗೋಬಹುದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬೋದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಬಹುದು. ಸೊ ನಾರ್ಸಿಸಿಸ್ಟ್ಸ್ ಅಂದರೆ ಯಾರು ಅಂತ ನೀವು ಕೇಳ್ಬೋದು. ಒಂದು ಪರ್ಸ್ನಾಲಿಟಿ ಡಿಸಾರ್ಡರ್ ಅಂತ ಇದೆ, ಹಾಗೂ ನಾರ್ಸಿಸಿಸ್ಟಿಕ್ ಬಿಹೇವಿಯರ್ ಅಂತ ಕೂಡ ಒಂದಷ್ಟು ಟರ್ಮ್ಸ್ ನಾವು ಹೇಳ್ತೀವಿ. ಸೊ ಅವರ ಒಳಿತಿಗೆ, ಅವರ ಒಂದು ಸೆಲ್ಫಿಶ್ನೆಸ್ಗೆ, ಅವರ ಗ್ರೀಡಿನೆಸ್ಗೆ ಅವರು ಏನು ಮಾಡೋಕ್ಕೂ ರೆಡಿ ಇರ್ತಾರೆ. ಇಂಥ ಜನರು ಅವ್ರಿಗೆ ಖುಷಿ ಸಿಗುತ್ತೆ ಅಂದರೆ ಬೇರೆಯವ್ರಿಗೆ ದುಃಖ ಕೊಡೋಕ್ಕೂ ರೆಡಿ ಇರ್ತಾರೆ. ಬೇರೆಯವ್ರಿಗೆ ಒಂದು ಕಷ್ಟದ ಸ್ಥಿತಿಗೂ ಹಾಕೋಕ್ಕೆ ರೆಡಿ ಇರ್ತಾರೆ. ಸೊ ಇವ್ರನ್ನ ನಾವು ಗ್ರ್ಯಾಂಡಿಯಾಸ್ ಆ್ಯಟಿಟ್ಯೂಡ್ಗೂ ಕೂಡ ಹೋಲಿಸ್ಬೋದು ನಾರ್ಸಿಸಿಸ್ಟ್ ಪೀಪಲ್ನ. ಇವ್ರು ಏನು ಮಾಡ್ತಾರೆ ಅಂದರೆ ಯಾವಾಗಲೂ ಅವ್ರಿಗೆ ಏನೇ ಲೈಫ್ನಲ್ಲಿ ಸಿಕ್ಕಿದ್ರೂ ಬೆಸ್ಟಾಗಿ ಸಿಗಬೇಕು, ಹಾಗೂ ಆ ಬೆಸ್ಟ್ ಬೇರೆ ಯಾರಿಗೂ ಸಿಗಬಾರ್ದು ಅನ್ನುವಂಥ ಒಂದು ಯೋಚನೆಯಲ್ಲಿ ಮುಳುಗಿರ್ತಾರೆ. ಸೊ ಯಾರಿಗಾದ್ರೂ ಬೇರೆಯವ್ರಿಗೆ ಒಳ್ಳೆಯದಾದರೆ ಅದನ್ನ ಸಹಿಸೋದಿಲ್ಲ. ತುಂಬ ಹೊಟ್ಟೆ ಕಿಚ್ಚಿನ ಭಾವನೆ ಇವರಲ್ಲಿ ಬಹಳಷ್ಟು ಇರುತ್ತೆ. ಸೊ ಇವ್ರನ್ನ ನಾವು ನಾರ್ಸಿಸಿಸ್ಟಿಕ್ ಕ್ಯಾಟಗರಿಗೆ ಹಾಕ್ತೀವಿ. ಈಗ ನೀವು ಕೇಳ್ಬೋದು, ನನಗೂ ಒಂದೊಂದು ಸಲ ಈ ಥರ ಆಗುತ್ತೆ, ಇದರಲ್ಲೇನು. ಸೊ ಇಲ್ಲೇನಂದರೆ ಆ ವ್ಯಕ್ತಿ ನಾರ್ಸಿಸಿಸ್ಟ್ ಪರ್ಸ್ನಾಲಿಟಿ ಇದ್ದಾರಲ್ಲ, ಅವ್ರಿಗೆ ದಿನನಿತ್ಯ ಇದೇ ರೀತಿಯಾದ ಒಂದು ಸ್ವಾರ್ಥತೆ ಕೂಡಿರುತ್ತೆ. ಅವರು ಏನಾದರೂ ಒಬ್ರಿಗೆ ಒಳ್ಳೇದು ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಅದರಿಂದ ಏನು ಸಿಗುತ್ತೆ ಲಾಭ ಅಂತ ಯೋಚನೆ ಮಾಡ್ತಿರ್ತಾರೆ. ಸೊ ಇಂಥ ವ್ಯಕ್ತಿಗಳು ನೀವು ನಂಬೋಕ್ಕೂ ಕಷ್ಟ ಆಗುತ್ತೆ. ಹಾಗೂ ಇವ್ರ ಜೊತೆ ಒಂದು ರಿಲೇಷನ್ಶಿಪ್ ಅಥವಾ ಫ್ರೆಂಡ್ಶಿಪ್ನ ಬೆಳೆಸಿದ್ರು ಕೂಡ ಅವರು ಮೋಸ್ಟ್ ಆಫ್ ದ ಟೈಮ್ ಅವ್ರ ಖುಷಿಗೋಸ್ಕರನೇ ನಿಮ್ಮ ಜೊತೆ ಇರ್ತಾರೆ, ಅವರ ಒಂದು ಬೆನಿಫಿಟ್ಗೋಸ್ಕರ ನಿಮ್ಮ ಜೊತೆ ಇರ್ತಾರೆ. ಯಾವಾಗ ಅವ್ರಿಗೇನು ಬೇಕು ಅದು ಸಿಕ್ಕಾಗಿರುತ್ತೆ, ನಿಮ್ಮನ್ನು ಡಿಸ್ಕಾರ್ಡ್ ಮಾಡಿಬಿಡ್ತಾರೆ. ಯಾವಾಗ ನನಗಿದ್ರಿಂದ ಏನೂ ಲಾಭ ಇಲ್ಲ, ಈ ರಿಲೇಷನ್ಶಿಪ್ಪಿಂದ ನನಗೇನೋ ಉಳಿಯೋದು ಅಥವಾ ಬೆಳೆಯೋದು ಏನೂ ಇಲ್ಲ ಅಂದಾಗ ನಾನು ಏನಕ್ಕೆ ಈ ಒಂದು ರಿಲೇಷನ್ಶಿಪ್ನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಇವ್ರು ಇನ್ವೆಸ್ಟ್ ಮಾಡೋದಿಲ್ಲ. ಸೊ ಈ ಒಂದು ಟ್ಯಾಕ್ಟಿಕ್ಸ್ ಬಗ್ಗೆ ನಾನು ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. 6 ಟ್ಯಾಕ್ಟಿಕ್ಸ್, ಮ್ಯಾನ್ಯುಪ್ಯುಲೇಷನ್ ಟ್ಯಾಕ್ಟಿಕ್ಸ್ನ ನಾರ್ಸಿಸಿಸ್ಟ್ಸ್ ಬಳಸ್ತಾರೆ. ಇದನ್ನು ನಾನು ನಿಮಗೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಖಂಡಿತವಾಗ್ಲೂ ಇದು ನಿಮ್ಗೆ ಹೆಲ್ಪ್ ಆಗುತ್ತೆ. ಯಾವಾಗ ಈ ಥರದ್ದು ಒಂದು ಪ್ರಾಬ್ಲಮ್ ಇದೆ, ಈ ಥರ ವ್ಯಕ್ತಿಗಳು ಇದ್ದಾರೆ ಅಂತ ನಿಮಗೆ ಒಂದು ಅರಿವಾಗುತ್ತೆ, ಅರ್ಥ ಆಗುತ್ತೆ, ಇಂಥವ್ರನ್ನ ಹ್ಯಾಂಡಲ್ ಮಾಡೋದು ಕೂಡ ಸುಲಭ ಆಗೋಗುತ್ತೆ ಅಂತ ಹೇಳ್ತೀನಿ. ಯಾಕಂದರೆ ಎಷ್ಟೋ ಸಲ ಇವರು ನಿಮ್ಮಲ್ಲೇನೋ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ ಬಿಟ್ಟರೆ ನನ್ನಲ್ಲಿ ಪ್ರಾಬ್ಲಮ್ ಇದೆ ಅಂತ ಅವ್ರು ಯಾವತ್ತೂ ಒಪ್ಕೊಳ್ಳಲ್ಲ. ಸೊ ಇವ್ರ ಜೊತೆ ಇದ್ದಾಗ ಅಥವಾ ಒಂದು ಫ್ರೆಂಡ್ಶಿಪ್ನ ಬೆಳೆಸುವಾಗ ನಿಮಗೆ ನಿಮ್ಮ ಬಗ್ಗೆನೇ ಡೌಟ್ ಕಾಡ್ತಾ ಇರುತ್ತೆ, ನಿಮ್ಮಲ್ಲೇ ಏನೋ ಪ್ರಾಬ್ಲಮ್ ಇದೆ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಇದನ್ನು ನೀವು ಕ್ಲಾರಿಫೈ ಈ ಥರದ ವಿಡಿಯೋನಲ್ಲಿ ಖಂಡಿತವಾಗ್ಲೂ ನಿಮಗೆ ಬೆನಿಫಿಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಮೊದಲನೇ ಟ್ಯಾಕ್ಟಿಕ್, ಅವ್ರು ಏನು ಮ್ಯಾನ್ಯುಪ್ಯುಲೇಷನ್ ಟ್ಯಾಕ್ಟಿಕ್ನ ಬಳಸ್ತಾರೆ ಅಂದರೆ ಸ್ಮಿಯರ್ ಕ್ಯಾಂಪೇನಿಂಗ್ ಅಂತ ಹೇಳ್ತೀವಿ. ಸ್ಮಿಯರ್ ಕ್ಯಾಂಪೇನಿಂಗ್ ಅಂದರೆ ಇವರ ಜೊತೆ ರಿಲೇಷನ್ಶಿಪ್ನಲ್ಲಿರುವಾಗ ಅವ್ರದ್ದೇ ನಡಿಬೇಕು ಅನ್ನುವಂಥ ಒಂದು ಭಾವನೆ ಇರುತ್ತೆ. ನಾನು ಹೇಳಿದ್ದೆ ನಡಿಬೇಕು, ನಾನು ಹೇಳಿದ್ದು ನಡಿಲಿಲ್ಲ ಅಂದರೆ ನಾನು ರೆಬೆಲಿಯನ್ ಆಗ್ತೀನಿ, ಒಂದು ಅಗ್ರೆಸಿವ್ ಆಗ್ತೀನಿ, ಕೋಪ ತೋರಿಸೋದು, ಹೊಡೆಯೋದು ಅಥವಾ ಕೆಟ್ಟ ಅವಾಚ್ಯ ಪದಗಳನ್ನ ಬಳಸುವಂಥದ್ದು, ಈ ಥರ ಎಕ್ಸ್ಟ್ರೀಮ್ ಲೆವೆಲ್ಗೂ ಹೋಗ್ತಾರೆ ಇವರು. ಸೊ ಇವ್ರು ಯಾವಾಗಲೂ ಮನಿ ಕಂಟ್ರೋಲ್ನ ಇಟ್ಕೊಂಡಿರ್ತಾರೆ. ಅದರಿಂದ ಇವರು ಒಳ್ಳೊಳ್ಳೆ ಉನ್ನತ ಮಟ್ಟದ ಸ್ಥಾನವನ್ನು ಅವ್ರ ಲೈಫ್ನಲ್ಲಿ ಪಡೀತಾರೆ. ಯಾಕಂದರೆ ಇವರ ಪ್ರಕಾರ ಪವರ್ ನನ್ನ ಹತ್ರ ಇದ್ದರೆ ನಾನು ಜನರನ್ನ ಆಟ ಆಡಿಸ್ಬಹುದು, ಜನರ ಇಮೋಷನ್ಸ್ ಜೊತೆ ಆಟ ಆಡಬಹುದು ಅಂತ ಅಂದ್ಕೊಳ್ತಾರೆ. ಇಂಥವರು ಒಳ್ಳೊಳ್ಳೆ ಹುದ್ದೆಯಲ್ಲಿ ಇರ್ತಾರೆ ನಾರ್ಸಿಸಿಸ್ಟ್ಸ್. ಯೂಶಲಿ ದೇ ವಿಲ್ ಬಿ ವೆರಿ ಪವರ್ಫುಲ್, ವೆರಿ ಟ್ಯಾಲೆಂಟೆಡ್, ವೆರಿ ಸ್ಮಾರ್ಟ್. ಇದು ಯಾಕೆ ಆಗಿರ್ತಾರೆ ಅಂದರೆ ಅವ್ರಿಗೆ ಆ ಪವರ್ ಇದ್ರೇ ನನ್ನ ಮಾತು ಜನ ಕೇಳ್ತಾರೆ, ಹಾಗೂ ನಾನು ಹೇಳ್ದಂಗೆ ನಡ್ಕೊಳ್ತಾರೆ. ಸೊ ಈ ಒಂದೇ ಒಂದು ಕಾರಣಕ್ಕೋಸ್ಕರ ಅವ್ರು ಯಾವತ್ತೂ ಸೋಲನ್ನು ಒಪ್ಕೊಳ್ಳೋದಿಲ್ಲ. ಸೋಲ್ ಅಂದರೆ ಅವ್ರಿಗೆ ಆಗೋದಿಲ್ಲ. ಸೋಲ್ ಏನಾದ್ರು ಅವ್ರ ಲೈಫಲ್ಲಿ ನೋಡಿಬಿಟ್ರೆ ಅವರೊಂದು ಡಿಪ್ರೆಷನ್ ಸ್ಟೇಟ್ಗೆ ಹೋಗಿಬಿಡ್ತಾರೆ. ಸಣ್ಣ ಸೋಲಾದರೂ ಕೂಡ ಏನೋ ಒಂದು ಅವ್ರು ಏನೋ ಹೇಳಿದ್ನ ನೀವು ಅದನ್ನು ಸ್ವೀಕರಿಸಲಿಲ್ಲ, ಅಥವಾ ಏನೋ ಒಂದು ಡಿಬೇಟ್ ನಡೀತಾ ಇದೆ, ಅವರಲ್ಲಿ ಬೇರೆಯವರೆಲ್ಲ ತುಂಬ ಸಪೋರ್ಟಿವ್ ಆಗಿ ಮಾತಾಡಿದ್ರು, ಅವ್ರದ್ದು ನಡಿಲಿಲ್ಲ ಅಂದಾಗೂ ಕೂಡ ಅವ್ರು ಅಪ್ಸೆಟ್ ಆಗಿಬಿಡ್ತಾರೆ. ಸೊ ಅವ್ರು ಎಲ್ಲೇ ಹೋದರೂ ಕೂಡ ಅವ್ರ ಮಾತೇ ನಡಿಬೇಕು ಅನ್ನುವಂಥ ಒಂದು ಯೋಚನೆಯಲ್ಲಿರ್ತಾರೆ. ಸ್ಮಿಯರ್ ಕ್ಯಾಂಪೇನಿಂಗ್ ಅಂತ ಒಂದು ಟ್ಯಾಕ್ಟಿಕ್ ಇದೆ. ಸ್ಮಿಯರ್ ಕ್ಯಾಂಪೇನಿಂಗ್ ಅಂದರೆ
ಇವ್ರೇನು ಮಾಡ್ತಾರೆ ಇವ್ರಿಗೆ ಅಂದರೆ ಅವ್ರು ಅಂದ್ಕೊಂಡಿದ್ದು ನಡೀತಾ ಇಲ್ಲ ಅಂದಾಗ ಅವರು ಬೇಸಿಕ್ಲಿ ಜನರನ್ನ ಗ್ರೂಪಿಸಮ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಗ್ರೂಪಿಸಮ್ ಅಂದರೆ ಏನು? ನಿಮ್ಮ ವಿರುದ್ಧವಾಗಿ ಜನರನ್ನ ಎತ್ತಿ ಕಟ್ಟುವಂಥದ್ದು, ಗಾಸಿಪಿಂಗ್ ಮಾಡುವಂಥದ್ದು. ಹಾಗೂ ನೋಡು ಅವ್ರು ಸರಿ ಇಲ್ಲ, ನೀನು ಅವ್ರ ಜೊತೆ ಮಾತಾಡಬೇಡ. ಇದು ಒಂದೊಂದು ಸಲ ವರ್ಕ್ ಪ್ಲೇಸಲ್ಲೂ ನಡೆಯುತ್ತೆ. ಈಗ ಬಾಸ್ ಏನಾದ್ರು ನಾರ್ಸಿಸಿಸ್ಟ್ ಆಗಿದ್ರೆ ಅವ್ರಿಗೆ ಹೇಗೆ ಬೇಕೋ ಹಾಗೆ ಆ ವ್ಯಕ್ತಿ ನಡ್ಕೊಳ್ಳಿಲ್ಲ ಅಂದಾಗ ಅವರ ಅಗೇನ್ಸ್ಟಾಗಿ ಕೆಟ್ಟ ವಿಚಾರಗಳನ್ನ ಸ್ಪ್ರೆಡ್ ಮಾಡುವಂಥದ್ದು, ಹಾಗೂ ನನ್ನನ್ನೇ ಸಪೋರ್ಟ್ ಮಾಡಬೇಕು ಮತ್ತು ಅವ್ರನ್ನ ಯಾರನ್ನೂ ಸೇರಬಾರ್ದು ಅಂತ ಕೂಡ ಒಂದು ದೊಡ್ಡ ಪೊಲಿಟಿಕ್ಸ್ನ ನಡೆಸುವಂಥದ್ದು. ಈಗ ಮನೇಲೂ ಏನಾದ್ರು ಆ ಥರದ್ದು ಒಬ್ಬ ನಾರ್ಸಿಸಿಸ್ಟ್ ಇದ್ದಾರೆ ಅಂದರೆ ಅವ್ರು ಅಂದ್ಕೊಂಡು ಹಾಗೆ ನಡೀಲಿಲ್ಲ ಅಂದಾಗ ಈ ಟ್ಯಾಕ್ಟಿಕ್ನ ಯೂಸ್ ಮಾಡ್ತಾರೆ. ಏನಂದರೆ ಅವ್ರು ಇಲ್ಲದೇ ಇರುವಂಥ ಸಮಯದಲ್ಲಿ, ಅಂದರೆ ನೀವಿಲ್ಲದೇ ಇರುವಂಥ ಸಮಯದಲ್ಲಿ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿ ಅವರು ಒಂದು ಗುಡ್ ಬುಕ್ಸ್ನಲ್ಲಿ ಇರೋಕ್ಕೆ ಟ್ರೈ ಮಾಡ್ತಾರೆ. ಸೊ ನಿಮಗೆ ನಿಧಾನವಾಗಿ ಏನು ಅನ್ನಿಸ್ತಿರುತ್ತೆ ಅಂದರೆ ನಿಮ್ಮನ್ನು ಇಷ್ಟಪಡುವಂಥ ಜನರು ನಿಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಅನ್ನಿಸ್ತಾ ಇರುತ್ತೆ. ಇದ್ಯಾಕೆ ನಾನು ಇಷ್ಟಪಡುವಂಥ ಜನರು ನನ್ನ ಜೊತೆ ಇಲ್ಲ, ಯಾಕೆ ಏನಾಯಿತು? ಸೊ ಸಡನ್ನಾಗಿ ನಿಮಗೆ ಹತ್ತಿರ ಇರುವಂಥವರೆಲ್ಲ ದೂರ ಆಗ್ತಾರೆ. ಅದೆಲ್ಲ ಈ ವ್ಯಕ್ತಿಯಿಂದನೇ ಆಗಿರುತ್ತೆ. ಯಾಕೆಂದರೆ ಆ್ಯಸ್ ಐ ಟೋಲ್ಡ್, ನಾರ್ಸಿಸಿಸ್ಟ್ಸ್ ಯೂಶ್ವಲಿ ಒಂಟಿಯಾಗಿ ನಿಮ್ಮನ್ನು ಇಡೋಕ್ಕೆ ಟ್ರೈ ಮಾಡ್ತಾರೆ. ಆವಾಗ ನಿಮ್ಮನ್ನು ಹೇಗೆ ಬೇಕೋ ಹಾಗೆ ಆಟ ಆಡಿಸ್ಬೋದು. ನಿಮ್ಮನ್ನು ಐಸೋಲೇಷನ್ಗೆ ತಳ್ಳೋಕ್ಕೆ ತುಂಬ ಟ್ರೈ ಮಾಡ್ತಾರೆ. ನಿಮ್ಮನ್ನು ಸಪೋರ್ಟ್ ಮಾಡುವಂಥ ಜನರಿದ್ದಾರೆ ಅಂದರೆ ಅವ್ರನ್ನ ಫಸ್ಟು ಎದುರಿಸಿ ಅವ್ರನ್ನ ನಿಮ್ಮಿಂದ ದೂರ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡ್ತಾ ಹೋಗ್ತಾರೆ. ಎರಡನೇ ವಿಚಾರ ಅಂದರೆ ರಿವೆಂಜ್. ಈ ಒಂದು ಮ್ಯಾನ್ಯುಪುಲೇಷನಲ್ಲಿ ಈ ಒಂದು ಟ್ಯಾಕ್ಟಿಕ್ ನಾರ್ಸಿಸಿಸ್ಟ್ ಬಳಸುವಂಥದ್ದು ರಿವೆಂಜ್. ಅವರು ಯಾರ ಮೇಲಾದರೂ ಒಂದು ಕೆಟ್ಟ ಕಣ್ಣಿಟ್ಬಿಟ್ರು ಅಂದರೆ ಅವ್ರು ನಾಶ ಆಗೋವರೆಗೂ ಬಿಡೋದಿಲ್ಲ. ಯಾಕೆಂದರೆ ಅವರು ಕಾಂಪಿಟೇಟರ್ ಆಗೇ ನೋಡ್ತಾರೆ. ಅವ್ರಿಗಿಂತ ಸ್ಟ್ರಾಂಗ್ ಆಗಿರುವಂಥವ್ರು ಯಾರು ಇದ್ದಾರೆ ಅಂದರೆ ಅವ್ರನ್ನ ಒಂಥರ ವಾವ್, ಹೌದು ಅವ್ರು ಬೆಳೀತಾ ಇದ್ದಾರೆ ಅನ್ನೋ ರೀತಿಯಾಗಿ ನೋಡಲ್ಲ. ಅವ್ರನ್ನ ನಾನು ಹೇಗೆ ತುಳಿಬೋದು, ಅವ್ರನ್ನ ಹೇಗೆ ನನ್ನ ಲೈಫಿಂದ ತೆಗೆದು ಹಾಕ್ಬೋದು, ಅವರು ನರಳಬೇಕು ಅಂತ ಅವ್ರ ಲೈಫ್ನ ಕಷ್ಟಕ್ಕೆ ತಳ್ಳುವಂಥದ್ದು, ಕಷ್ಟನ ಕೊಡುವಂಥದ್ದು ಎಲ್ಲ ಮಾಡ್ತಾರೆ. ಸೊ ಇವರು ರಿವೆಂಜ್ ಅನ್ನುವಂಥದ್ದನ್ನ ತುಂಬ ಸೀರಿಯಸ್ ಆಗಿ ಅವ್ರ ಲೈಫಲ್ಲಿ ತೊಗೊಳ್ತಾರೆ. ಅವರ ವಿರುದ್ಧವಾಗಿ ಏನಾದರೂ ನಡೀತು ಅಂದರೆ ಆ ವ್ಯಕ್ತಿಗೆ ಕಷ್ಟ ಕಾಲ ಬಂತು ಅನ್ನೋ ಹಾಗೆ ಆಗುತ್ತೆ. ಯಾಕಂದರೆ ಅಷ್ಟು ನೋವು ಅನುಭವಿಸ್ತಾ ಹೋಗ್ತಾರೆ ಇಂಥ ವ್ಯಕ್ತಿಯಿಂದ ಅಂತ ಹೇಳ್ತಾ ಇದ್ದೀನಿ. ಸೊ ರಿವೆಂಜ್ ಅನ್ನುವಂಥದ್ದು ಸಣ್ಣದಕ್ಕೂ ಇರುತ್ತೆ, ದೊಡ್ಡ ವಿಷಯಕ್ಕೂ ಇರುತ್ತೆ. ಅದೆಲ್ಲ ಮ್ಯಾಟರ್ ಆಗಲ್ಲ. ಬೇಸಿಕ್ಲಿ ಅವ್ರು ಅಂದ್ಕೊಂಡಿದ್ದು ನಡೀಲಿಲ್ಲ ಅಂದರೆ ದೇ ವಿಲ್ ಸ್ಟಾರ್ಟ್ ಟೇಕಿಂಗ್ ರಿವೆಂಜ್ ಅಗೇನ್ಸ್ಟ್ ಎನಿ ಒನ್. ಇಟ್ ಕ್ಯಾನ್ ಬಿ ಎನಿ ಒನ್. ಅವ್ರ ಮನೆಯವರ ಪ್ರೀತಿ ಇರೋರ ಮೇಲೂ ರಿವೆಂಜ್ ತೊಗೊಳ್ತಾರೆ. ಇದನ್ನು ಬೇಸಿಕ್ಲಿ ಇವರು ಒಂಥರ ಇಮೋಷನ್ಸ್ಗೆ ಬೆಲೆ ಕೊಡದೇ ಇರುವಂಥ ವ್ಯಕ್ತಿಗಳಾಗಿರ್ತಾರೆ. ಒಂದು ಸ್ಟೋನ್ ಹಾರ್ಟ್ ಪೀಪಲ್ ಅಂತ ಕೂಡ ನೀವು ಅವ್ರಿಗೆ ಕನೆಕ್ಟ್ ಮಾಡಬಹುದು. ಮೂರನೇ ವಿಚಾರ ಏನಂದರೆ ಗಿಲ್ಟ್ ಟ್ರಿಪ್ಪಿಂಗ್ ಅಂತ ಹೇಳ್ತೀವಿ. ಗಿಲ್ಟ್ ಟ್ರಿಪ್ಪಿಂಗ್ ಅಂದರೆ ನೀವು ಯಾವಾಗೂ ಏನೋ ಒಂದು ಸಣ್ಣದಾದ ಒಂದು ಮಿಸ್ಟೇಕ್ ಮಾಡಿದರೆ ಪದೇ ಪದೇ ಅದನ್ನು ಎತ್ತಾಡಿ ನಿಮ್ಮನ್ನು ನೋಯಿಸುವುದು. ನೀವು ಒಳ್ಳೆ ಮೂಡಲ್ಲಿದ್ದಾಗ ಅದ್ರ ಬಗ್ಗೆ ಮಾತಾಡುವಂಥದ್ದು. ಹಾಗೂ ನೀವೇನೋ ಚೆನ್ನಾಗಿ ಡ್ರೆಸ್ ಮಾಡಿದಾಗ, ನೀನು ಅವತ್ತು ಆ ಕೆಲಸ ಮಾಡಿದೆ ನೋಡು, ನೀನು ಹೀಗೆ ನನಗೆ ಬೇಜಾರು ಮಾಡಿದೆ ನೋಡು, ನೀನು ಅವತ್ತು ನನ್ನ ಹತ್ರ ಜಗಳ ಮಾಡ್ದಲ್ಲ. ಸೊ ನಿಮ್ಮ ಮೂಡ್ ಆಫ್ ಮಾಡೋಕ್ಕೆ ತುಂಬ ಟ್ರೈ ಮಾಡ್ತಾ ಇರ್ತಾರೆ. ಯಾಕೆಂದರೆ ಬೇರೆಯವರ ಖುಷಿನ ನೋಡಿ ಇವ್ರಿಗೆ ಸಹಿಸೋಕ್ಕಾಗಲ್ಲ. ಅವರು ಹತ್ತಿರದವರೇ ಆಗಿದ್ದರೂ ಕೂಡ ಅವ್ರಿಗದನ್ನು ತೊಗೊಳಕ್ಕೆ ಆಗೋದೇ ಇಲ್ಲ. ಸೊ ಗಿಲ್ಟ್ ಟ್ರಿಪ್ಪಿಂಗ್ ಅನ್ನೋದು ತುಂಬ ಈ ವ್ಯಕ್ತಿ, ನಾರ್ಸಿಸಿಸ್ಟ್ ವ್ಯಕ್ತಿ ಅವರ ಲೈಫ್ನಲ್ಲಿ ಬಳಸ್ತಾರೆ ಬೇರೆಯವರ ಮೇಲೆ. ಮತ್ತು ಬೇರೆಯವರ ಕಾನ್ಫಿಡೆನ್ಸ್ನ ಕುಗ್ಸುವಂಥದ್ದು. ನೀನು ಹೀಗೇನೆ, ನೀನು ಈ ಥರನೇ ಇರ್ತೀಯ ಅಂತ ಡಿಮೋಟಿವೇಟ್ ಮಾಡುವಂಥದ್ದು, ಬೇಜಾರು ಮಾಡುವಂಥದ್ದು, ಕೊಂಕು ಮಾತಾಡುವುದು, ಸರ್ಕಾಸಮ್ ತುಂಬ ಇವರಲ್ಲಿರುತ್ತೆ. ವ್ಯಂಗ್ಯ ಮಾತು ಈ ವ್ಯಕ್ತಿಗಳಲ್ಲಿ ಬಹಳ ಇರುತ್ತೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಫೋರ್ತ್ ಟ್ಯಾಕ್ಟಿಕ್ ಏನು ಬಳಸ್ತಾರೆ ಅಂದರೆ ಹೂವರಿಂಗ್ ಅಂತ ಹೇಳ್ತೀವಿ. ಹೂವರಿಂಗ್ ಅಂದರೆ ಯಾವಾಗ ನೀವು ನನಗೆ ಇವ್ರು ಬೇಡ, ನನಗೆ ಸಾಕಾಯಿತು, ಇವರಿಂದ ನನಗೆ ಇನ್ನೇನು ಸಿಗ್ತಾ ಇಲ್ಲ, ನಾನು ಏನಕ್ಕೆ ಇವ್ರ ಜೊತೆ ಇರಬೇಕು ಅಂತ ನೀವೊಂದು ಡಿಸಿಷನ್ ತೊಗೊಳ್ಳುವಂಥ ಟೈಮ್ನಲ್ಲಿ ನೀವು ಅವರಿಂದ ದೂರ ಆಗ್ತಾ ಇದ್ದೀರಾ ಅಂತ ಅವ್ರಿಗೆ ಅನಿಸಿದಾಗ ನಿಮಗೆ ಹತ್ತಿರ ಆಗೋಕ್ಕೆ ಟ್ರೈ ಮಾಡುವಂಥದ್ದು, ನಿಮ್ಮನ್ನ ಇಂಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡುವಂಥದ್ದು, ನಿಮಗೆ ಬೇಜಾರಾಗಿದ್ದರೆ ನಿಮ್ಮನ್ನ ಒಲಿಸ್ಕೊಳ್ಳೋಕ್ಕೆ ಮತ್ತೆ ಪ್ರಯತ್ನಗಳನ್ನ ಪಡ್ತಾರೆ. ಯಾವಾಗ ನಿಮ್ಮನ್ನು ಕಳ್ಕೊಂಡು ಬಿಡ್ತೀನಿ ಅನ್ನುವಂಥ ಒಂದು ಭಯ ಸಣ್ಣದಾಗಿ ಬರುತ್ತೆ, ಆವಾಗ ಅವ್ರಿಗೆ ಹೀಗೆ ಹೋದರೆ ನನ್ನ ಲೈಫ್ನಲ್ಲಿ ಇವರು ಹೊಟ್ಟೋಗ್ಬಿಡ್ತಾರೆ. ಸೊ ನಾರ್ಸಿಸಿಸ್ಟ್ಸ್ಗೆ ಯೂಶ್ವಲಿ ಗುಡ್ ಪೀಪಲ್ ಅಂದರೆ ಒಳ್ಳೆಯ ಮನಸ್ಥಿತಿ ಇರುವಂಥವ್ರು, ಕೈಂಡ್ ಹಾರ್ಟೆಡ್ ಪೀಪಲ್ ಅಟ್ರ್ಯಾಕ್ಟ್ ಆಗ್ತಾರೆ. ಸೊ ನೀವು ನಿಮ್ಮನ್ನು ಅವ್ರು ಆ ಒಂದು ವಿಷಯಕ್ಕೆ ಅಟ್ರ್ಯಾಕ್ಟ್ ಮಾಡ್ಕೊಂಡಿರ್ತಾರೆ. ಅವ್ರ ಹತ್ರ ಏನು ಇರೋದಿಲ್ಲ,
ಅದನ್ನು ಇನ್ನೊಬ್ಬ ವ್ಯಕ್ತಿಯಲ್ಲಿ ಹುಡುಕ್ತಿರ್ತಾರೆ. ಅವ್ರಿಗೆ ಪ್ರೀತಿ ಕೊಡೋದಂದರೆ ಏನು ಅಂತ ಗೊತ್ತಿರಲ್ಲ, ಪ್ರೀತಿ ಅಂದರೆ ಏನು ಅಂತ ಗೊತ್ತಿರೋದಿಲ್ಲ. ಸೊ ನೀವು ಅಪಾರವಾಗಿ ಕೊಡ್ತಾ ಇರುವಂಥ ವ್ಯಕ್ತಿ ಆಗಿದ್ದೀರಾ ಅಂದರೆ, ನೀವು ಗುಡ್ ಹಾರ್ಟ್ ಪರ್ಸನ್ ಅಂದರೆ ಒಳ್ಳೆಯ ಮನಸ್ಥಿತಿ ಇರುವಂಥ ವ್ಯಕ್ತಿ, ಎಂಪಥೆಟಿಕ್ ಪರ್ಸನ್ ಆಗಿದ್ದೀರಾ ಅಂದರೆ ನಿಮ್ಮನ್ನು ಅವರು ಟಾರ್ಗೆಟ್ ಮಾಡ್ತಾರೆ. ಯಾಕಂದರೆ ಈ ಒಳ್ಳೆತನವನ್ನು ಅವ್ರು ಏನಕ್ಕೆ ಬಿಟ್ಕೊಡೋಕ್ಕೆ ಇಷ್ಟಪಡ್ತಾರೆ, ನೀವು ಬೇಕೇ ಬೇಕು ಅನ್ನುವಂಥ ಒಂದು ಹಠದಲ್ಲೂ ಇರ್ತಾರೆ ಯಾವಾಗ ನೀವು ಅವರಿಂದ ದೂರ ಆಗಬೇಕು ಅಂತ ಡಿಸೈಡ್ ಮಾಡ್ತೀರಾ. ಸೊ ಇದನ್ನು ನಾವು ಲವ್ವಿಂಗ್ ಅಗೇನ್ ಅಂತ ಒಂದು ಮ್ಯಾನ್ಯುಪ್ಯುಲೇಷನ್ ಟ್ಯಾಕ್ಟಿಕ್. ಸೊ ಆ ಟೈಮಲ್ಲಿ ನೀವು ನಂಬಬೇಕಾ ಬೇಡವಾ ಅಂತ ಡೌಟಲ್ಲಿ ಇರ್ತೀರಾ, ಇವ್ರಿಗೆ ಇನ್ನೊಂದು ಚಾನ್ಸ್ ಕೊಡಲಾ ಬೇಡವಾ. ಸೊ ಇದೊಂಥರ ನೆಗೆಟಿವ್ ಪ್ಯಾಟರ್ನ್ ಆಗುತ್ತೆ. ನೀವು ತುಂಬ ಅವ್ರನ್ನ ನಂಬ್ತಾನೆ ಇರ್ತೀರಾ, ಅವ್ರು ಬೇಜಾರು ಮಾಡ್ತಾನೆ ಇರ್ತಾರೆ, ನಿಮ್ಮನ್ನು ತುಳಿತಾನೆ ಇರ್ತಾರೆ, ನೋವನ್ನು ಉಂಟು ಮಾಡ್ತಾನೆ ಇರ್ತಾರೆ, ಆದರೂ ನಾನು ಇನ್ನೊಂದು ಚಾನ್ಸ್ ಕೊಡಲಾ ಅಂತ ಯೋಚನೆ ಮಾಡ್ತಿರ್ತೀರ. ಸೊ ಅವರು ಹೂವರಿಂಗ್ ಮೆಥಡ್ನ ಯೂಸ್ ಮಾಡ್ತಾರೆ ಈ ಒಂದು ಪಾಯಿಂಟ್ನಲ್ಲಿ. ಫಿಫ್ತ್ ಮ್ಯಾನ್ಯುಪ್ಯುಲೇಷನ್ ಟ್ಯಾಕ್ಟಿಕ್ ನಾರ್ಸಿಸಿಸ್ಟ್ ಯೂಸ್ ಮಾಡುವಂಥದ್ದು ಏನಾಗುತ್ತೆ ಅಂದರೆ ಸೈಲೆಂಟ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಸೈಲೆಂಟ್ ಟ್ರೀಟ್ಮೆಂಟ್ ಅಂದರೆ ಅವ್ರಿಗೇನು ಬೇಕೋ ಅದು ನಿಮ್ಮಿಂದ ಸಿಗ್ತಾ ಇಲ್ಲ ಅಂದಾಗ, ಅವ್ರು ಅಂದ್ಕೊಂಡ ಹಾಗೆ ನೀವು ನಡ್ಕೊಳ್ತಾ ಇಲ್ಲ ಅಂದಾಗ ಮಾತು ಬಿಟ್ಬಿಡೋದು, ಬ್ಲಾಕ್ ಮಾಡುವಂಥದ್ದು, ಹಾಗೂ ಸಡನ್ನಾಗಿ ನಿಮಗೆ ಬೇಜಾರು ಮಾಡುವಂಥದ್ದು, ನಿಮ್ಮ ಇಮೋಷನ್ ಜೊತೆ ಆಟ ಆಡುವಂಥದ್ದು, ನಿಮಗೆ ಬೇಕಾಗಿರುವಂಥ ಟೈಮ್ನಲ್ಲಿ ಅವರು ಬೇಕು ಅಂತಲೇ ಆ್ಯಬ್ಸೆಂಟ್ ಆಗಿರುವಂಥದ್ದು. ಸೊ ಬೇಸಿಕ್ಲಿ ಒಂದು ಫಂಕ್ಷನ್ಗೆ ಹೋಗಬೇಕು ಅಂತ ಇರ್ತೀರ ಅವ್ರ ಜೊತೆ, ಆವಾಗ ಸಡನ್ನಾಗಿ ಬ್ಲಾಕ್ ಮಾಡಿಬಿಡೋದು, ಮಾತಾಡದೇ ಇರುವಂಥದ್ದು, ನಿಮ್ಮನ್ನು ನೀವು ಕಾಲ್ ಮಾಡಿದ್ರು ಫೋನ್ ಎತ್ತದೇ ಇರುವಂಥದ್ದು, ಏನಾದರೂ ಇದು ಮಾಡಿದ್ರೆ ನಾನು ಬ್ಯುಸಿ ಇದ್ದೀನಿ, ನಾನು ಬರೋಕ್ಕಾಗಲ್ಲ ಅಂತ. ಸೊ ನಿಮಗೆ ಬೇಕಾಗಿರುವಂಥ ಒಂದು ಟೈಮ್ನಲ್ಲಿ, ಅವ್ರ ಅಟೆನ್ಷನ್ ಬೇಕಾಗಿರುವಂಥ ಟೈಮ್ನಲ್ಲಿ ಅವರು ಅದನ್ನು ಹೋಲ್ಡ್ ಮಾಡ್ತಾರೆ. ಹೋಲ್ಡಿಂಗ್ ದ ಲವ್ ಅಂತ ಹೇಳ್ತೀವಿ. ಸೊ ಇದು ಒಂದು ಮ್ಯಾನ್ಯುಪ್ಯುಲೇಷನ್ ಟ್ಯಾಕ್ಟಿಕ್ ಆಗಿರುತ್ತೆ. ಅವರು ಎಲ್ಲ ಟ್ರೈ ಮಾಡಿ ಕೂಡ ನೀವು ಅವರ ಒಂದು ಅವ್ರು ಅಂದ್ಕೊಂಡ ಹಾಗೆ ನೀವು ವರ್ತಿಸ್ತಾ ಇಲ್ಲ ಅಂದಾಗ ಅವ್ರು ಈ ಒಂದು ಟ್ಯಾಕ್ಟಿಕ್ನ ಸ್ಟ್ರಾಂಗಾಗಿ ನಿಮ್ಮ ಮೇಲೆ ಬಳಸ್ತಾರೆ. ಅವಾಗ ನೀವು ತುಂಬ ನೋವು ಅನುಭವಿಸ್ತೀರ. ಈಗ ನೀವು ಇನ್ನೂ ಒಂದು ಕ್ವೆಶನ್ ಕೇಳ್ಬೋದು, ಇಷ್ಟೆಲ್ಲ ಇದ್ದರೂ ನಾನು ಯಾಕೆ ಈ ಒಂದು ರಿಲೇಷನ್ಶಿಪ್ನಲ್ಲಿ ಇದ್ದೀನಿ, ಈ ಒಂದು ನಾರ್ಸಿಸಿಸ್ಟ್ ಪರ್ಸನ್ನ ನಾನು ಯಾಕೆ ನನ್ನ ಲೈಫ್ನಲ್ಲಿ ಈಗಲೂ ಇಟ್ಕೊಂಡಿದ್ದೀನಿ ಅಂತ ನೀವು ಕೇಳ್ಬೋದು. ಅದಕ್ಕೂ ಕೂಡ ಉತ್ತರ ಇರುತ್ತೆ. ಏನಂದರೆ ಇವರು ಬೆಸ್ಟ್ ಲವರ್ಸ್ ಕೂಡ ಆಗಿರ್ತಾರೆ. ಅಂದರೆ ಬೆಸ್ಟ್ ಪೀಪಲ್ ಇನಿಷಿಯಲ್ ಸ್ಟೇಜಸ್ನಲ್ಲಿ ನಾನು ಮಾತಾಡ್ತಿರೋದು. ಸೊ ಈ ವ್ಯಕ್ತಿ ನಿಮ್ಮನ್ನ ಟಾರ್ಗೆಟ್ ಮಾಡಿದಾಗ, ಇವ್ರು ನನ್ನ ಲೈಫಲ್ಲಿ ಬರಬೇಕು ಅಂದಾಗ ನಿಮಗೆ ಬಹಳ ಅಟೆನ್ಷನ್, ಲವ್ ಬಾಂಬಿಂಗ್ ಅಂತ ಕೂಡ ಹೇಳ್ತೀವಿ, ಆ ಥರದ ಒಂದು ಪ್ರೀತಿ, ಹುಚ್ಚು ಪ್ರೀತಿನ ಕೊಟ್ಟಿರ್ತಾರೆ. ಸೊ ಅವಾಗೆಲ್ಲ ಆಗಿದ್ರಲ್ಲ, ಸೊ ಆ ಒಂದು ಪ್ರೀತಿ ನನಗೆ ಮತ್ತೆ ಬೇಕು ಅನ್ನುವಂಥ ಆಸೆ ನಿಮಗೂ ಇರುತ್ತೆ. ಸೊ ಅವ್ರನ್ನ ಬಿಟ್ಕೊಡೋಕ್ಕೆ ನಿಮಗೂ ಇಷ್ಟ ಆಗೋದಿಲ್ಲ, ಬಿಕಾಸ್ ಆಫ್ ದ್ಯಾಟ್ ಆ್ಯಟಿಟ್ಯೂಡ್. ಅದು ಏನಾಗಿತ್ತು ಆ ಟೈಮ್ನಲ್ಲಿ, ಆ ಒಂದು ವಿಷಯಕ್ಕೆ ನೀವು ಅವ್ರನ್ನ ಫೊಗಿವ್ ಮಾಡುವಂಥದ್ದು, ಪರವಾಗಿಲ್ಲ ಬಿಡು, ಅದೇನೋ ಆ ಟೈಮಲ್ಲಿ ಏನೋ ಮಾಡಿಬಿಟ್ರು, ನಾನು ಇನ್ನೊಂದು ಸಲ ಅವ್ರನ್ನ ಕ್ಷಮಿಸ್ತೀನಿ, ಯಾಕಂದರೆ ಅಷ್ಟು ನನಗೆ ಅವ್ರು ಪ್ರೀತಿ ಕೊಟ್ಟಿದ್ದಾರೆ, ಅಷ್ಟು ನನ್ನನ್ನು ಯಾರೂ ಪ್ರೀತಿಸೋದಿಲ್ಲ, ಯಾರೂ ನನಗಷ್ಟು ಅಟೆನ್ಷನ್ ಕೊಡೋದಿಲ್ಲ, ಇವ್ರು ನನಗೆ ಮಾಡಿದ್ದಾರೆ. ತುಂಬ ಗಿಫ್ಟ್ಸ್ ಕೊಡುವಂಥದ್ದು, ಹಣದಲ್ಲೇ ಹಣ ಇದೆ ಅಂದರೆ ಹಣದಲ್ಲಿ ನಿಮ್ಮನ್ನು ಕಂಟ್ರೋಲ್ ಮಾಡುವಂಥದ್ದು, ಇದೆಲ್ಲ ಮಾಡ್ತಾರೆ. ಸೊ ಈ ಒಂದು ರೀಸನ್ಗೋಸ್ಕರ ಕೂಡ ನಿಮಗೆ ಡಿಸಿಷನ್ ತೊಗೊಳಕ್ಕೆ ಕಷ್ಟ ಆಗ್ತಾ ಹೋಗುತ್ತೆ. ಸೊ ಸಿಕ್ಸ್ತ್ ಟ್ಯಾಕ್ಟಿಕ್, ಮ್ಯಾನ್ಯುಪ್ಯುಲೇಷನ್ ಟ್ಯಾಕ್ಟಿಕ್ ಏನಾಗಿರುತ್ತೆ ಅಂದರೆ ಟ್ರಯಾಂಗ್ಯುಲೇಷನ್ ಅಂತ ಹೇಳ್ತೀವಿ. ಟ್ರಯಾಂಗ್ಯುಲೇಷನ್ ಅಂದರೆ ಇವಾಗ ಒಂದು ಪ್ರಾಬ್ಲಮ್ ಬಂತು ಅಂದ್ಕೊಳ್ಳೋಣ, ಏನೋ ಅವರ ನಡುವೆ ಒಂದು ಪ್ರಾಬ್ಲಮ್ ಬಂದಿದೆ, ಆವಾಗ ಅವ್ರಿಗೆ ಮೂರನೇ ವ್ಯಕ್ತಿಯನ್ನು ಸೀನಲ್ಲಿ ತರ್ತಾರೆ. ಅದು ನಿಮ್ಮ ತಾಯಿ ಆಗಿರ್ಬೋದು, ನಿಮ್ಮ ತಂದೆ ಆಗಿರಬಹುದು, ಹಾಗೂ ಬೇಸಿಕ್ಲಿ ಒಂದು ಡ್ರಾಮ್ಯಾಟಿಕ್ ಸಿಚುವೇಶನ್ನ ಕ್ರಿಯೇಟ್ ಮಾಡ್ತಾರೆ. ಬೇರೆಯವರ ಒಪಿನಿಯನ್ನ ಕೇಳುವಂಥದ್ದು, ನೋಡಿ ಇವ್ರು ನನ್ನ ಮಾತು ಕೇಳ್ತಾ ಇಲ್ಲ, ನೀವು ಅಡ್ವೈಸ್ ಮಾಡಿ ಅಂತ ಬೇರೆಯವ್ರನ್ನ ಕರ್ಕೊಂಡು ಬರುವಂಥದ್ದು. ಅಂದರೆ ಅವರನ್ನು ಸಪೋರ್ಟ್ ಮಾಡುವಂಥ ಜನರನ್ನ ಅವ್ರ ಲೈಫ್ನಲ್ಲಿ ಕರ್ಕೊಂಡು ಬರ್ತಾರೆ ಪ್ರಾಬ್ಲಮ್ ಇದೆ ಅಂದಾಗ. ಸೊ ದ್ಯಾಟ್ ನೀವೊಂದು ಪ್ರೆಷರ್ನಲ್ಲಿ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅದನ್ನ ನೀವು ಒಪ್ಕೋಬೇಕು ಅನ್ನುವಂಥ ಒಂದು ಕಾರಣಕ್ಕೆ ಇದನ್ನೆಲ್ಲ ಮಾಡ್ತಾ ಹೋಗ್ತಾರೆ. ಇದು ಕೂಡ ಒಂದು ಒಳ್ಳೆಯ ವಿಚಾರ ಆಗಿರೋದಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಪ್ರಾಬ್ಲಮ್ ಬಂದಾಗ ಅವರ ನಡುವೆ ಇರುವಂಥ ಪ್ರಾಬ್ಲಮ್ ಆಗಿದೆ ಅಂದರೆ, ಒಂದು ಪರ್ಸ್ನಲ್ ಇಶ್ಯೂ ಆಗಿದೆ ಅಂದಾಗ ಮೂರನೇ ವ್ಯಕ್ತಿಯನ್ನು ಕರ್ಕೊಂಡು ಬಂದು ಅಲ್ಲಿ ನಿಮ್ಮನ್ನು ಒಂದು ಇಕ್ಕಟ್ಟಿನ ಪರಿಸ್ಥಿತಿಗೆ, ಒಂದು ಪ್ರೆಷರೈಸ್ಡ್ ಸಿಚುವೇಶನ್ಗೆ ಏನಕ್ಕೆ ಹಾಕ್ತಾರೆ ಅಂದರೆ, ಅಗೇನ್ ಅವರು ಆ ಒಂದು ಸಿಚುವೇಶನ್ನು ಕೂಡ ಅವ್ರ ಕಂಟ್ರೋಲ್ಗೆ ತೊಗೊಳ್ತಾ ಇದ್ದಾರೆ. ಯಾವಾಗ ನೀವು ಅವ್ರ ವಿರುದ್ಧವಾಗಿ ಹೋಗ್ತಾ ಇದ್ದೀರಾ ಅಂತ ಅನಿಸುತ್ತೆ, ನಿಮ್ಮನ್ನು ಪ್ರೀತಿಸುವಂಥ ವ್ಯಕ್ತಿ ಯಾರಿರ್ತಾರೆ ಅವ್ರನ್ನ ಒಂದು ಅವ್ರ ಲೈಫಿಗೆ ಸಪೋರ್ಟ್ ಮಾಡೋ ಹಾಗೆ ಕನ್ವಿನ್ಸ್ ಮಾಡ್ತಾರೆ ಆ ವ್ಯಕ್ತಿಯನ್ನು. ಅದು ಆ್ಯಸ್ ಐ ಟೋಲ್ಡ್, ಅವ್ರು ನಿಮ್ಮ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ನಿಮ್ಮ ಫ್ರೆಂಡ್ ಕೂಡ ಆಗಿರ್ಬೋದು. ಸಡನ್ನಾಗಿ ನಿಮ್ಮ ತಂದೆ ನಿಮ್ಗೆ ಅಡ್ವೈಸ್ ಕೊಡ್ತಾರೆ, ಯಾಕೆ ಹೀಗೆ ಮಾಡ್ತಾ ಇದೆಯಾ, ಇದು ಸರಿ ಇಲ್ಲ. ಸೊ ಅವ್ರೇನೇನು ಹೇಳ್ತಾರೆ ಅದನ್ನು ನಿಮ್ಮ ತಂದೆ ತಾಯಿ ಆಗಿರ್ಬೋದು, ನೀವು ಇಷ್ಟಪಡುವಂಥ ಮೂರನೇ ವ್ಯಕ್ತಿ ಯಾರಾಗಿರ್ತಾರೆ
ಅವರಿಂದ ಅಡ್ವೈಸಸ್ನ ಕೇಳೋಕ್ಕೆ ಶುರು ಮಾಡ್ತೀರಾ. ಇಷ್ಟೆಲ್ಲ ನೀನು ಅವ್ರು ನಿನ್ನನ್ನು ಇಷ್ಟು ಲವ್ ಮಾಡ್ತಾರೆ, ಅವರೆಲ್ಲ ನಿನ್ಗೆ ಇಷ್ಟು ಗಿಫ್ಟ್ಸ್ ಕೊಟ್ಟಿದ್ದಾರೆ, ನೀನೇನಕ್ಕೆ ಬಿಟ್ಟು ಹೋಗ್ತೀಯಾ, ನೀನು ಏನಕ್ಕೆ ಈ ಥರ ಡಿಸಿಷನ್ ತೊಗೊಳ್ತೀಯಾ, ನೀನು ಇವ್ರ ಜೊತೆ. ಸೊ ಈ ಥರ ಒಂದು ಟ್ರಯಾಂಗ್ಯುಲೇಷನ್ನ ಕ್ರಿಯೇಟ್ ಮಾಡ್ತಾರೆ. ಆ್ಯಸ್ ಐ ಟೋಲ್ಡ್, ಇನ್ನೊಬ್ಬ ವ್ಯಕ್ತಿಯನ್ನು ಸೀನ್ನಲ್ಲಿ ಕ್ರಿಯೇಟ್ ಮಾಡಿ ಅವ್ರು ಅಂದ್ಕೊಂಡು ಹಾಗೆ ಒಂದು ಸ್ಟೇಜ್ನ ಸೆಟ್ ಮಾಡುವಂಥದ್ದು, ಒಂದು ಡ್ರಮ್ಯಾಟಿಕ್ ಸಿಚುವೇಶನ್ನ ತರ್ತಾರೆ. ಆವಾಗ ನೀವು ಇಷ್ಟ ಇದ್ದರೂ ಇಲ್ಲದೆ ಹೋದರೂ ಆ ಟೈಮ್ನಲ್ಲಿ ನೀವು ಒಪ್ಕೊಂಡು ಬಿಡ್ತೀರಾ. ಓಕೆ, ಪರವಾಗಿಲ್ಲ ಬಿಡಿ, ಈ ಟೈಮ್ನಲ್ಲಿ ನಾನು ಇವ್ರನ್ನ ಫೊರ್ಗಿವ್ ಮಾಡೋದೇ ಬೆಟರ್ ಅಂತ ನೀವು ಫೊರ್ಗಿವ್ ಕೂಡ ಮಾಡಿಬಿಡ್ತೀರಾ. ಆ ಥರ ಇನ್ಸಿಡೆಂಟ್ಸ್ ಕೂಡ ನಡೆದಿದೆ. ಸೊ ಈ ಎಲ್ಲ ಟ್ಯಾಕ್ಟಿಕ್ಸ್ನ ಅವ್ರು ಏನಕ್ಕೆ ಬಳಸ್ತಾರೆ ಅಂದರೆ, ಆನ್ ದ ಹೋಲ್ ಅವರ ಒಂದು ಅಜೆಂಡಾಗೋಸ್ಕರ, ಅವರ ಒಂದು ಸೆಲ್ಫಿಶ್ ನೀಡ್ಸ್ ಆ್ಯಂಡ್ ವಾಂಟ್ಸ್ಗೋಸ್ಕರನೇ ಆಗಿರುತ್ತೆ. ಈ ವ್ಯಕ್ತಿಯಲ್ಲಿ ಏನು ಒಂದು ವಿಚಾರ ನೀವು ಗಮನಿಸಬೇಕಾಗತ್ತೆ ಅಂದರೆ, ಅವ್ರು ಏನೇ ಮಾಡಿದ್ರೂ ಕೂಡ ಅವ್ರಿಗೇನು ಅದರ ಲಾಭ ಸಿಗತ್ತೆ ಅನ್ನುವಂಥ ವಿಚಾರಕ್ಕೆ ಮಾಡಿರ್ತಾರೆ ಬಿಟ್ಟರೆ, ಪ್ರೀತಿ ಅನ್ನೋದಕ್ಕೆ ಇವರು ಬೆಲೆ ಕೊಡೋದಿಲ್ಲ. ಸೊ ಇದೆಲ್ಲ ಯಾಕೆ ಹೀಗೆ ವರ್ತಿಸ್ತಾರೆ ಅಂದರೆ, ಎಷ್ಟೋ ಕಾರಣ ಇರುತ್ತೆ. ಅವರ ಲೈಫ್ನಲ್ಲಿ ಅಷ್ಟು ಹಾರ್ಡ್ಶಿಪ್ನ ಅವ್ರು ನೋಡಿರ್ಬೋದು, ಅಷ್ಟು ಪ್ರಾಬ್ಲಮ್ಸ್ನ ಅವ್ರ ಲೈಫ್ನಲ್ಲಿ ನೋಡಿರ್ಬೋದು, ಅವ್ರ ಬಾಲ್ಯ, ಅವ್ರ ಚೈಲ್ಡ್ಹುಡ್ ಸರಿ ಇಲ್ಲದೆ ಇರ್ಬೋದು, ಅಥವಾ ಪ್ರೀತಿ ಅಂದರೆ ಏನು ಅನ್ನುವಂಥದ್ದನ್ನ ಅವರು ಅನುಭವ ಮಾಡದೇ ಇರ್ಬೋದು ಅವರ ಬಾಲ್ಯದಲ್ಲಿ, ಅವರ ಚೈಲ್ಡ್ಹುಡ್ನಲ್ಲಿ. ಅಥವಾ ಇಂಥವರು ಬುಲಿಯಿಂಗ್ಗೆ ಒಳಗಾಗಿರ್ಬೋದು, ಅಂದರೆ ಹೀಯಾಳಿಸುವಂಥದ್ದು, ಸ್ಕೂಲ್ನಲ್ಲಿ ಸರಿಯಾಗಿ ಟ್ರೀಟ್ ಆಗಿಲ್ಲ ಅಂದರೆ, ಹಾಗೂ ಜನ ಅವ್ರನ್ನ ಇಲ್ ಟ್ರೀಟ್ ಮಾಡಿದ್ದಾಗ, ಈ ಥರ ಎಲ್ಲ ಒಂದು ನೆಗೆಟಿವ್ ಎನ್ವೈರ್ನ್ಮೆಂಟಲ್ಲಿ ಇಂಥ ವ್ಯಕ್ತಿಗಳು ಬೆಳೆದು ಬಂದಾಗ ಅವರು ಒಂಥರ ತೀರಾ ನೆಗೆಟಿವ್ ಪರ್ಸ್ನಾಲಿಟಿ ಆಗಿಬಿಡ್ತಾರೆ. ಹಾಗೂ ಬೇರೆಯವ್ರಿಗೆ ಕೊಡೋದಂದರೆ ಇಷ್ಟ ಆಗೋದಿಲ್ಲ. ಈ ಥರ ಒಂದು ಪರ್ಸ್ನಾಲಿಟಿನ ಅವ್ರಿಗೆ ಗೊತ್ತಿಲ್ಲದ ಹಾಗೆ ಬೆಳೆಸ್ಕೊಂಡು ಹೋಗ್ತಾರೆ. ಸೊ ಇದಕ್ಕೆ ಟ್ರೀಟ್ಮೆಂಟ್ ಇದೆಯಾ ಅಂತ ಕೇಳಿದ್ರೆ, ಇಂಥವ್ರು ಬದಲಾಗೋದು ಬಹಳ ಬಹಳ ಕಷ್ಟ. ಏಕೆಂದರೆ ಅವ್ರು ಮಾಡಿದ್ದೇ ಸರಿ, ಅವ್ರು ಹೇಳಿದ್ದೇ ಯಾವಾಗಲೂ ಬೆಸ್ಟ್ ಇರುತ್ತೆ ಅಂತ ಯೋಚನೆ ಮಾಡ್ತಿರ್ತಾರೆ. ಅದರಿಂದ ಆ ಒಂದು ಮೆಂಟ್ಯಾಲಿಟಿ ಚೇಂಜ್ ಆಗೋದು ಚಾನ್ಸಸ್ ತುಂಬ ಕಮ್ಮಿ ಇದೆ. ಆದರೆ ಅವರೇ ಕೌನ್ಸಿಲಿಂಗಿಗೆ ಬಂದು ಅವರೇ ನಾನು ಸರಿ ಹೋಗಬೇಕು ಅನ್ನುವಂಥ ಯೋಚನೆಯಲ್ಲಿ ಅವರು ಇದ್ದಾಗ ಚೇಂಜಸ್ ನಾವು ನೋಡಬಹುದು. ಆದರೆ ಅವ್ರಿಗೆ ಕೌನ್ಸಿಲಿಂಗ್ ಮುಖ್ಯ ಆಗುತ್ತೆ. ಅದು ಇಂಡಿವಿಜುವಲ್ ಆಗಿ ಅವ್ರ ಇಂಟ್ರೆಸ್ಟ್ನಲ್ಲೇ ಅದನ್ನ ತೊಗೋಬೇಕಾಗತ್ತೆ, ಇಲ್ಲಾಂದರೆ ಇದು ವರ್ಕ್ ಆಗಲ್ಲ ಅಂತ ಹೇಳ್ತೀನಿ. ಸೊ ಇದಕ್ಕೆ ನೀವು ಹೇಗೆ ಹ್ಯಾಂಡಲ್ ಮಾಡೋದು ಅಂದರೆ, ಯಾವಾಗಲೂ ಅವ್ರು ಹೇಳಿದ್ದನ್ನೇ ನೀವು ಫಾಲೋ ಮಾಡುವ ಅವಶ್ಯಕತೆ ಇಲ್ಲ. ನೀವು ಬೌಂಡ್ರೀಸ್ನ ಸೆಟ್ ಮಾಡಬೇಕಾಗತ್ತೆ. ಯಾವುದು ಸರಿ ಇದೆ, ಯಾವುದು ಸರಿ ಇಲ್ಲ, ಪ್ರೆಷರ್ಗೆ ನೀವು ಒಳಗಾಗಬಾರ್ದು. ಎಷ್ಟು ನೀವು ಅವರು ನಿಮ್ಮ ಲೈಫ್ನ ಆಳಕ್ಕೆ ಬರ್ತಾರೆ ಅದನ್ನು ನೀವು ಒಂಥರ ನಿಲುವಾಗಿ ಸ್ಟ್ರಾಂಗಾಗಿ ಹ್ಯಾಂಡಲ್ ಮಾಡ್ತೀರಾ, ಇಂಥವರು ಪವರ್ಲೆಸ್ ಆಗಿಬಿಡ್ತಾರೆ. ಸೊ ದಟ್ಸ್ ಹೌ ಯು ಹ್ಯಾವ್ ಟು ಮ್ಯಾನೇಜ್. ಅದರ್ವೈಸ್ ತುಂಬ ಕ್ರಿಟಿಕಲ್ ಆಗ್ತಾ ಹೋಗುತ್ತೆ ದಿನದಿಂದ ದಿನಕ್ಕೆ. ನಿಮ್ಮ ತನವನ್ನು ಕಂಪ್ಲೀಟಾಗಿ ಕಳ್ಕೊಂಡು ಬಿಡ್ತೀರಾ ಈ ಥರದೊಂದು ರಿಲೇಷನ್ಶಿಪ್ನಲ್ಲಿ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ.